ಆರ್ಸಿಬಿ ಸೋಲಿಗೆ ವಿರಾಟ್ ಕೊಹ್ಲಿ ಕಾರಣನ? ಬಟ್ಲರ್ ಬ್ಯಾಟಿಂಗ್ ಮುಂದೆ ವಿರಾಟ್ ವೇಷ್ಟ? ಕೊಹ್ಲಿ ಟ್ರೋಲ್ ಮಾಡೋ ಮುನ್ನ ಈ ಸ್ಟೋರಿ ಒಮ್ಮೆ ನೋಡಿ. ನಮಸ್ತೆ ಗೆಳೆಯರೆ. ಆರ್ಸಿಬಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋಲುವುದರೊಂದಿಗೆ ಹ್ಯಾಟ್ರಿಕ್ ಸೋಲು ಕಂಡಿತ್ತು. ಆರ್ಆರ್ ಎದುರು ಏಕಾಂಗಿಯಾಗಿ ವಿರಾಟ್ ಕೊಹ್ಲಿ ಶತಕ ಸಿಡಿಸಿದರೂ ಸೋಲಿಗೆ ಕೊಹ್ಲಿಯೇ ಕಾರಣ ಎಂದು ಕೆಲವರು ಟ್ರೋಲ್ ಮಾಡುತ್ತಿದ್ದಾರೆ. ಕೊಹ್ಲಿಯ ನಿಧಾನ ಬ್ಯಾಟಿಂಗ್ ಸೋಲಿಗೆ ಕಾರಣ, ಅವರ ಸ್ಟ್ರೈಕ್ ರೇಟ್ ಕಡಿಮೆ ಎಂದೆಲ್ಲ ದೂರುಗಳ ಪಟ್ಟಿಯನ್ನೇ ಇಡುತ್ತಿದ್ದಾರೆ. ಆದರೆ ಅವರೆಲ್ಲ ಕೊಹ್ಲಿಯನ್ನು ಟ್ರೋಲ್ ಮಾಡುವ ಮುನ್ನ ಈ ಸ್ಟೋರಿಯನ್ನು ನೋಡಲೇಬೇಕು. 2024ರ IPL ನ ಪ್ರತಿ ಪಂದ್ಯದಲ್ಲೂ ದಾಖಲೆ ಮೇಲೆ ದಾಖಲೆ ಬರೆಯುತ್ತಾ ವಿರಾಟ್ ಆರ್ಸಿಬಿ ಪರ ರನ್ ಮಳೆ ಸುರಿಸುತ್ತಿದ್ದಾರೆ. ಆರ್ಆರ್ ವಿರುದ್ಧ ಪಂದ್ಯದಲ್ಲೂ ಕೊಹ್ಲಿ 72 ಬಾಲ್ಗಳಲ್ಲಿ 113 ರನ್ ಸಿಡಿಸಿ ಅಜೇಯವಾಗುಳಿದರು. ಇದು IPL ನಲ್ಲಿ ಕೊಹ್ಲಿ ಅವರ 8ನೇ ಶತಕವಾಗಿತ್ತು. ಕೊಹ್ಲಿ 67 ಬಾಲ್ನಲ್ಲಿ ಶತಕ ಬಾರಿಸಿದ್ದು ಇದು IPL ನಲ್ಲಿ ಬಾಲ್ಗಳ ಆಧಾರದಲ್ಲಿ ಅತಿ ನಿಧಾನದ ಶತಕ. ಇದಕ್ಕೂ ಮೊದಲು 2009ರಲ್ಲಿ ಮನೀಶ್ ಪಾಂಡೆ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ 67 ಬಾಲ್ನಲ್ಲಿ ಶತಕ ಬಾರಿಸಿದ್ದರು. ಕೊಹ್ಲಿಯ ಈ ನಿಧಾನದ ಶತಕದಿಂದಲೇ ಆರ್ಸಿಬಿ ಟೀಮ್ ಆರ್ಆರ್ ವಿರುದ್ಧ ಸೋಲು ಕಂಡಿತ್ತು ಎನ್ನುವಂತೆ ಹಲವರು ಹೇಳುತ್ತಿದ್ದಾರೆ. ಅಲ್ಲದೆ ಇದೇ ಪಂದ್ಯದಲ್ಲಿ ಆರ್ಆರ್ ಪರ ಸೆಂಚುರಿ ಬಾರಿಸಿದ ಜೋಸ್ ಬಟ್ಲರ್ ಇನ್ನಿಂಗ್ಸ್ ಜೊತೆ ಕೊಹ್ಲಿ ಇನ್ನಿಂಗ್ಸ್ ಅನ್ನು ಹೋಲಿಕೆ ಮಾಡುತ್ತಿದ್ದಾರೆ. ನನ್ನ ಪ್ರಕಾರ ಕೊಹ್ಲಿ ಮೇಲಿನ ಟೀಕೆ ಹೇಗಿದೆ ಎಂದರೆ, ಹಿಂದೆ ಸಚಿನ್ ಸೆಂಚುರಿ ಹೊಡೆದರೆ ಟೀಮ್ ಇಂಡಿಯಾ ಮ್ಯಾಚ್ ಗೆಲ್ಲಲ್ಲ ಅನ್ನೋ ಟೀಕೆ ಇತ್ತಲ್ಲ, ಅದೇ ರೀತಿ ಈಗ ಕೊಹ್ಲಿಗೆ ಇವರೆಲ್ಲ ಟೀಕೆ ಮಾಡುತ್ತಿದ್ದಾರೆ. ಕೊಹ್ಲಿ 156ರ ಸ್ಟ್ರೈಕ್ ರೇಟ್ ನಲ್ಲಿ ಸೆಂಚುರಿ ಸಿಡಿಸಿದರೆ, ಜೋಸ್ ಬಟ್ಲರ್ ಕೇವಲ 58 ಬಾಲ್ ನಲ್ಲಿ 172ರ ಸ್ಟ್ರೈಕ್ ರೇಟ್ ನಲ್ಲಿ ಶತಕ ಬಾರಿಸಿದರು. ಆದರೆ ಇವರಿಬ್ಬರ ಸೆಂಚುರಿಯಲ್ಲಿನ ವ್ಯತ್ಯಾಸ ಏನು ಗೊತ್ತಾ? ಬಟ್ಲರ್ ಭರ್ಜರಿ ಬ್ಯಾಟಿಂಗ್ ಮಾಡಲು ಕಾರಣ ಇನ್ನೊಂದು ಕಡೆ ಇದ್ದ ಸಂಜು ಸ್ಯಾಮ್ಸನ್. ಸಂಜು 164ರ ಸ್ಟ್ರೈಕ್ ರೇಟ್ ನಲ್ಲಿ 69 ರನ್ ಸಿಡಿಸಿದರು. ಇದರಿಂದ ಬಟ್ಲರ್ಗೆ ಯಾವುದೇ ಒತ್ತಡ ಇರಲಿಲ್ಲ. ಆದರೆ ವಿರಾಟ್ ಕೊಹ್ಲಿ ಜೊತೆಗಿದ್ದ ಡುಪ್ಲೆಸಿಸ್ 133ರ ಸ್ಟ್ರೈಕ್ ರೇಟ್ ನಲ್ಲಿ 33 ಬಾಲ್ ನಲ್ಲಿ ಗಳಿಸಿದ್ದು ಕೇವಲ 44 ರನ್ ಮಾತ್ರ. ಡುಪ್ಲೆಸಿಸ್ ಔಟ್ ಆದ ನಂತರ ಬಂದ ಬ್ಯಾಟ್ಸ್ಮನ್ ಗಳು ವಿರಾಟ್ಗೆ ಸರಿಯಾದ ಸಾಥ್ ನೀಡಲಿಲ್ಲ. ವಿರಾಟ್ಗೆ ಸರಿಯಾದ ಜೊತೆಗಾರರು ಇದ್ದಿದ್ದರೆ ಇನ್ನೂ ಹೆಚ್ಚಿನ ಸ್ಟ್ರೈಕ್ ರೇಟ್ ನಲ್ಲಿ ವಿರಾಟ್ ಬ್ಯಾಟ್ ಮಾಡಬಹುದಿತ್ತು. ಹಾಗೆಂದ ಮಾತ್ರಕ್ಕೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಟೀಕಾಕಾರರು ಹೇಳಿದಷ್ಟು ಕಳಪೆ ಕೂಡ ಅಲ್ಲ. ಕೊಹ್ಲಿ ಆರಂಭದಲ್ಲಿ ಎಚ್ಚರಿಕೆಯ ಬ್ಯಾಟಿಂಗ್ ಮಾಡಿ ನಂತರ ಅಟ್ಯಾಕಿಂಗ್ ಕ್ರಿಕೆಟ್ ಆಡಿದ್ದರು. ಮೊದಲ 25 ಎಸೆತದಲ್ಲಿ ಕೊಹ್ಲಿ 128ರ ಸ್ಟ್ರೈಕ್ ರೇಟ್ ನಲ್ಲಿ 32 ರನ್ ಬಾರಿಸಿದ್ದಾರೆ. ನಂತರದ 25 ಬಾಲ್ಗಳಲ್ಲಿ 156ರ ಸ್ಟ್ರೈಕ್ ರೇಟ್ ನಲ್ಲಿ 39 ರನ್ ಬಾರಿಸಿದರು. ಇನ್ನು ಕೊನೆಯ 22 ಬಾಲ್ಗಳಲ್ಲಿ 191ರ ಸ್ಟ್ರೈಕ್ ರೇಟ್ ನಲ್ಲಿ 44 ರನ್ ಬಾರಿಸಿದರು. ಅಂತಿಮವಾಗಿ ವಿರಾಟ್ 72 ಬಾಲ್ಗಳನ್ನು ಆಡಿ 156ರ ಸ್ಟ್ರೈಕ್ ರೇಟ್ ನಲ್ಲಿ 113 ರನ್ ಗಳಿಸಿದರು. ಆದರೆ ಉಳಿದ ಆರ್ಸಿಬಿ ಬ್ಯಾಟರ್ಗಳು 48 ಎಸೆತಗಳಲ್ಲಿ ಗಳಿಸಿದ್ದು ಕೇವಲ 59 ರನ್, ಅದು ಕೂಡ 122ರ ಸ್ಟ್ರೈಕ್ ರೇಟ್ ನಲ್ಲಿ. ಒಂದು ವೇಳೆ ಅವರು ವಿರಾಟ್ ರೀತಿ 150ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ದರೆ ಆರ್ಸಿಬಿ ಆರಾಮವಾಗಿ 200 ರನ್ ಮೇಲೆ ಟಾರ್ಗೆಟ್ ನೀಡುತ್ತಿತ್ತು. ಲಕ್ನೋ ತಂಡ ಗುಜರಾತ್ ವಿರುದ್ಧ 162 ರನ್ಗಳನ್ನು ಡಿಪೆಂಡ್ ಮಾಡಿ ಗೆಲುವು ಕಂಡಿತ್ತು. ಆರ್ಸಿಬಿ ಬೌಲರ್ಗಳು 183 ರನ್ಗಳನ್ನು ಕೂಡ ಡಿಪೆಂಡ್ ಮಾಡಲಿಲ್ಲ. ಅದರಲ್ಲೂ ಆರ್ಆರ್ 5 ಓವರ್ ನಲ್ಲಿ 34 ರನ್ ಮಾತ್ರ ಗಳಿಸಿದ್ದಾಗ ಬೌಲ್ ಮಾಡಿದ ಮಯಾಂಕ್ ಡಾಗರ್ ಒಂದೇ ಓವರ್ ನಲ್ಲಿ 20 ರನ್ ಕೊಟ್ಟರು. ಇಲ್ಲಿಂದಲೇ ಪಂದ್ಯದ ಗತಿ ಬದಲಾಗಿದ್ದು. ಇನ್ನು ಬಟ್ಲರ್ ಸೆಂಚುರಿ ಬಾರಿಸಿದ್ದು ಹಿಮಾಂಶು ಶರ್ಮಾ, ಮಯಾಂಕ್ ಡಾಗರ್ ಅಂತ ಅನನುಭವಿ ಬೌಲರ್ಗಳ ಎದುರು. ಅದೇ ವಿರಾಟ್, ಅಶ್ವಿನ್, ಬೋಲ್ಟ್, ಚಹಲ್ ರಂತಹ ಟಾಪ್ ಕ್ಲಾಸ್ ಬೌಲರ್ಗಳ ಎದುರು ಶತಕ ಸಿಡಿಸಿದ್ದರು. ಆರ್ಸಿಬಿ ಪರ ವಿರಾಟ್ ಒಬ್ಬರೇ 316 ರನ್ ಗಳಿಸಿದರೆ ಉಳಿದ ಎಲ್ಲಾ ಬ್ಯಾಟರ್ಗಳು ಸೇರಿ ಗಳಿಸಿರುವುದು ಕೇವಲ 496 ರನ್. ನೀವೇ ಒಮ್ಮೆ ಯೋಚಿಸಿ ನೋಡಿ. ಸ್ಟ್ರೈಕ್ ರೇಟ್ ಹೆಚ್ಚಿಸಲು ಹೋಗಿ ವಿರಾಟ್ ವಿಕೆಟ್ ಬೇಗನೆ ಬಿದ್ದರೆ ಆರ್ಸಿಬಿ ಗತಿ ಹೇಗಿರುತ್ತದೆ ಎಂದು. ಡುಪ್ಲೆಸಿಸ್, ಮ್ಯಾಕ್ಸ್ವೆಲ್, ಪಾಟಿದಾರ್, ಗ್ರೀನ್ ಯಾರು ಕೂಡ ಫಾರ್ಮ್ ನಲ್ಲಿ ಇಲ್ಲ. ಇದರಿಂದ ಆರ್ಸಿಬಿ ಬ್ಯಾಟಿಂಗ್ ಜವಾಬ್ದಾರಿ ವಿರಾಟ್ ಕೊಹ್ಲಿ ಮೇಲಿದೆ. ಅದಕ್ಕೆ ತಕ್ಕಂತೆ ಅವರು ಬ್ಯಾಟ್ ಮಾಡುತ್ತಿದ್ದಾರೆ. ಹಾಗಾದರೆ ಈಗ ನೀವೇ ಹೇಳಿ, ಆರ್ಸಿಬಿ ಸೋಲಿಗೆ ನಿಜವಾಗಲೂ ವಿರಾಟ್ ಕೊಹ್ಲಿ ಕಾರಣನಾ ಅಂತ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಪೋರ್ಟ್ಸ್ ನ್ಯೂಸ್ಗಾಗಿ ಆಲ್ರೌಂಡರ್ ಆಟ ನೋಡಿ ಮಸ್ತ್ ಮಜಾ ಮಾಡಿ. ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.